ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಅಂದರೆ ಸರಿಸುಮಾರು 500 ವರ್ಷಗಳ ನಂತರ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನವಮಿ ಉತ್ಸವ ನಡೀತಾ ಇದೆ. ದೇಶಾದ್ಯಂತ ನಡೆಯುತ್ತೆ ರಾಮನವಮಿ, ಆದರೆ ಆತ ಹುಟ್ಟಿದಂಥ ಅಯೋಧ್ಯೆಯಲ್ಲಿ ನಡೀತಾ ಇರಲಿಲ್ಲ. ಏಪ್ರಿಲ್ 17ರಂದು ಹಬ್ಬ ಆಚರಿಸಲಾಗ್ತಾ ಇದೆ. ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈ ಬಾರಿ ಒಂದು ವಿಸ್ಮಯವೂ ನಡೆಯಲಿದೆ. ಆ ವಿಸ್ಮಯ ಏನಪ್ಪ ಅಂತಂದರೆ, ಸೂರ್ಯ ಕಿರಣ ಕರೆಕ್ಟಾಗಿ ಮಧ್ಯಾಹ್ನದ ವೇಳೆಗೆ ರಾಮನ ಮೂರ್ತಿಯನ್ನು ಸ್ಪರ್ಶ ಮಾಡಲಿದೆ. ಇಂಥ ಒಂದು ಅತ್ಯದ್ಭುತ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಲಿದೆ ಅಯೋಧ್ಯ ನಗರಿ. ಏನದು? ವೈಜ್ಞಾನಿಕ ನೆಲೆಗಟ್ಟಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣವಾಗಿದೆ. ಶ್ರೀರಾಮ ಜನ್ಮ ದಿನೋತ್ಸವ ಅದ್ಧೂರಿಯಾಗಿ ಆಚರಣೆ ಆಗುತ್ತೆ. ರಾಮನವಮಿ ಏಪ್ರಿಲ್ 17ರ ಮಧ್ಯಾಹ್ನ 12 ಗಂಟೆಗೆ ವಿಸ್ಮಯ ನಡೆಯುತ್ತೆ. ನೀವು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಹೇಗೆ ಸೂರ್ಯ ಕಿರಣಗಳು ಅದನ್ನು ಸ್ಪರ್ಶ ಮಾಡುತ್ತೆ, ಅದೇ ಥರ ಸೂರ್ಯನ ಕಿರಣಗಳ ತಿಲಕ ರಾಮನ ಹಣೆಯಲ್ಲಿ ರಾರಾಜಿಸುತ್ತೆ. ಅಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈ ಸೂರ್ಯ ತಿಲಕವು 75 ಮಿಲಿಮೀಟರ್ ಆಕಾರದಲ್ಲಿ ಇರಲಿದೆ. 75 ಮಿಲಿ ಭಾಳ ಚೆನ್ನಾಗಿರುತ್ತೆ ನೋಡಿ ನೋಡೋಕ್ಕೆ. ಈಗಾಗಲೇ ಒಂದು ಅಣಕು ಪ್ರದರ್ಶನ ಕೂಡ ಮಾಡಿದ್ದಾರೆ. ಯಾಕಂದರೆ ಒಂದು 3 ಕಡೆಯಿಂದ ಇದಾಗಿ ಅಲ್ಲಿ ಬಂದರು. ಮೂರ್ತಿಯ ಮೇಲೆ 3 ಕನ್ನಡಿಗಳ ಸಹಾಯದಿಂದ ಸೂರ್ಯ ರಶ್ಮಿ ಸ್ಪರ್ಶ ಮಾಡುತ್ತೆ. 2.5 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಬೀಳಲಿದೆ. ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ರಾಮಭಕ್ತರು ದೇಶ ವಿದೇಶಗಳಲ್ಲಿ ಕಾತರರಾಗಿದ್ದಾರೆ. ಇವೆಲ್ಲವೂ ಇವತ್ತಿನದ್ದಾದರೆ, ಹಾಗಿದ್ರೆ ಬನ್ನಿ ಇವತ್ತಿನ ಟಾಪ್ 5 ಎಕ್ಸ್ಪ್ರೆಸ್ ನ್ಯೂಸ್ ಯಾವುದು? ಕೊಪ್ಪಳದಲ್ಲಿ ಮಾಜಿ ಸಂಸದ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ಕನ್ಫರ್ಮ್ ಆಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಲಿದ್ದಾರೆ. ಕರಡಿ ಸಂಗಣ್ಣ ಈ ಬಾರಿಯಲ್ಲಿ ಎಂಪಿ ಆಗಿದ್ದರು. ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಪಂಚಮಸಾಲೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು, ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ನಾಳೆ. ನೆಕ್ಸ್ಟ್, ಚಿತ್ರದುರ್ಗದಲ್ಲಿ ಕಾರಜೋಳ ಪರ ಯಡಿಯೂರಪ್ಪ ಅವರು ಪ್ರಚಾರ ಮಾಡಿದ್ರು. ಅದೇ ಸಮಯಕ್ಕೆ ಯಡಿಯೂರಪ್ಪ ಕಾರು ಪಂಚರ್ ಆಯಿತು. ಈ ಕಾರಣಕ್ಕಾಗಿ ಬೇರೆ ಕಾರಲ್ಲಿ ತೆರಳಬೇಕಾಯಿತು. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಬಾಗಲಕೋಟೆಯಲ್ಲಿ ನಿರೀಕ್ಷೆಗಳಿತ್ತು, ಅವರಿಗೆ ಸಿಗಲಿಲ್ಲ, ಇಲ್ಲಿಗೆ ಬಂದಿತ್ತು. ಇನ್ನು ಎಕ್ಸ್ಪ್ರೆಸ್ ನಂಬರ್ 3, ಕಾಂಗ್ರೆಸ್ ನಾಯಕ ರಣದೀಪ್ ಸುರ್ಜೇವಾಲಾ 40 ಗಂಟೆಗಳ ಕಾಲ ಪ್ರಚಾರ ಮಾಡಬಾರ್ದು ಅಂತ ಯಾರು ಹೇಳಿದ್ದು? ಚುನಾವಣಾ ಆಯೋಗ ನಿಷೇಧ ಹೇರಿದೆ. ಬಿಜೆಪಿ ಸಂಸದೆ, ಮಥುರಾದ ಬಿಜೆಪಿ ಸಂಸದೆ ಹೇಮಮಾಲಿನಿ ಬಗ್ಗೆ ಒಂದು ಅಸಭ್ಯ ಪದ ಬಳಸಿ ಟ್ವೀಟ್ ಮಾಡಿದ್ದಕ್ಕೆ ಚುನಾವಣಾ ಆಯೋಗ ಅವರ ವಿರುದ್ಧ ನಿಷೇಧ ಹೇರಿದೆ. 48 ಗಂಟೆ ಅಂದರೆ 2 ದಿವಸ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.